ಓಂ 23ನೇ ಶ್ಲೋಕ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ. ಇದಾಯ್ತಲ್ಲ. 24ನೇ ಶ್ಲೋಕ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿತ್ವಾ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ನಭಸ್ಪೃಶಂ ದೀಪ್ತಂ ಅನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾ ಅಥವಾ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ವಿಷ್ಣು ಅಂತ ಸಂಬೋಧನೆ. ವಿಶಲ್ರು ವ್ಯಾಪ್ತವು, ಎಲ್ಲ ಕಡೆ ವ್ಯಾಪಿಸಿದಂತ ಭಗವಂತನೇ. ಎಲ್ಲಿ ನೋಡಿ ನೀನೇ ಕಾಣ್ತಾ ಇದ್ಯಾ, ಎಲ್ಲೆಲ್ಲೂ ದೇವರೇ, ಎಲ್ಲೆಲ್ಲೂ ಭಗವಂತನ ಆಕಾರವೇ ಕಾಣ್ತಾ ಇದೆ. ವಿಷ್ಣು ನಭಸ್ಪೃಶಂ, ಭೂಮಿಯಿಂದ ಆಕಾಶದವರೆಗೆ. ನಭ ಅಂತ ಆಕಾಶ, ಆಕಾಶವನ್ನ ಮುಟ್ಟುವ ಅಂದ್ರೆ ಮೇಲೆ ಎತ್ತರದ ನಮಗೇನ್ ಕಾಣುತ್ತೆ, ಇಡೀ ಮೇಲ್ಭಾಗ ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಅನೇಕ ಆಕಾಶ ಕಾಯಗಳು ಇರತಕ್ಕಂತಹ ಮೇಲ್ಪ್ರದೇಶ ಏನಿದೆ ಅದನ್ನ ಮುಟ್ತಾ ಇದೆ ನಿನ್ನ ಶರೀರ. ನಭಸ್ಪೃಶಂ, ನಭಃ ಸ್ಪೃಶತಿ, ಆಕಾಶವನ್ನ ಮುಟ್ತಾ ಇದೆ ಈ ನಿನ್ನ ಶರೀರ. ಬಹುವಕ್ತ್ರ ನೇತ್ರಂ, ಅದು ದೀಪ್ತಂ ಅನೇಕ ವರ್ಣಂ. ದೀಪ್ತ ಅಂದ್ರೆ ಹೊಳಿತಾ ಇದೆ, ಕಂಗೊಳಿಸುತ್ತಾ ಇದೆ, ದೇದೀಪ್ಯಮಾನವಾಗಿದೆ. ಅನೇಕ ವರ್ಣ, ಅದು ಬಿಳಿ, ಕೆಂಪು, ಕಪ್ಪು, ಹಳದಿ, ಹಸಿರು, ನೀಲಿ, ಈ ತರ ಅಲ್ಲ, ಅನೇಕ ವರ್ಣಗಳು. ನಮ್ಮ ಆಲೋಚನೆಗೆ ನಿಲಕದ, ನಮ್ಮ ಅನುಭವಕ್ಕೆ ಇದುವರೆಗೂ ಬಾರದ ಅನೇಕ ವರ್ಣಗಳಿಂದ ಯುಕ್ತವಾಗಿದೆ ನಿನ್ನ ಶರೀರ. ವ್ಯಾತ್ತಾನನಂ, ವ್ಯಾತ್ತ ಅಂದ್ರೆ ವಿಶಾಲವಾದ ಆನನ. ಆನನ ಅಂದ್ರೆ ಮುಖ, ಅಂದ್ರೆ ದುಷ್ಟ ಶಕ್ತಿಗಳನ್ನ ನುಂಗ್ಲಿಕ್ಕೋಸ್ಕರವಾಗಿ ಭಗವಂತ ಬಾಯಿ ಕಳೆದಿದ್ದಾನೆ. ಅದು ಎಷ್ಟು ಒಮ್ಮೆಗೆ ಒಬ್ಬರನ್ನು ನುಂಗೋದಲ್ಲ, ಯಾವ ಯಾವ ದುಷ್ಟಶಕ್ತಿಗಳು ಅಂತಿದ್ದಾವೋ ಸಕಲ ದುಷ್ಟಶಕ್ತಿಗಳನ್ನೂ ಕೂಡ ಒಂದೇ ತುತ್ತಿಗೆ ನುಂಗುವಂತೆ ಭಗವಂತ ಅಷ್ಟು ವಿಸ್ತಾರವಾಗಿ ಬಾಯನ್ನ ಕಳೆದಿದ್ದಾನೆ. ಜಗತ್ತಿನ ಸಕಲ ದುಷ್ಟಶಕ್ತಿಗಳು ಕೂಡ ಹೋಗಿ ಭಗವಂತನ ಬಾಯಿಯಲ್ಲಿ ಬಿದ್ದು ಬಿಡಬೇಕು. ಆ ತರ ವ್ಯಾತ್ತ ವಿಸ್ತಾರವಾದ ಮುಖವನ್ನ ತೆಗೆದಿದ್ದಾನೆ. ದೀಪ್ತ ವಿಶಾಲ ನೇತ್ರಂ, ಹೊಳೆಯುವ ಕಣ್ಣುಗಳು, ವಿಶಾಲವಾದ ಕಣ್ಣು, ವಿಸ್ತಾರವಾದ ಕಣ್ಣು, ವಿಸ್ತೃತವಾಗಿರಬೇಕು. ಅಷ್ಟು ದೊಡ್ಡ ದೇಹಕ್ಕೆ ಎಷ್ಟು ವಿಸ್ತಾರವಾಗಿರತಕ್ಕಂಥ ನೇತ್ರ, ಕಣ್ಣು. ಇಂತಹ ನಿನ್ನನ್ನ ನೋಡಿ ತ್ವಾ ದೃಷ್ಟ, ತ್ವಾ ಅಂದ್ರೆ ನಿನ್ನನ್ನು, ತ್ವಾಂ ತ್ವಾ ಯುಷ್ಮ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ. ತ್ವಾ ದೃಷ್ಟ, ಇಂತಹ ನಿನ್ನನ್ನ ನೋಡಿ ಪ್ರವ್ಯಥಿತಾಂತರಾತ್ಮ, ಅಂತರಾತ್ಮ ಅಂದ್ರೆ ನನ್ನ ಅಂತಃಕರಣ, ನನ್ನ ಮನಸ್ಸು ಅದು ಪ್ರವ್ಯಥಿತವಾಗಿದೆ. ಪ್ರಕರ್ಷೇಣ ವ್ಯಥಿತ, ಅದು ಪೂರ್ತಿ ಸಂಚಲನಕ್ಕೊಳಗಾಗಿದೆ, ಒಂದು ಕಡೆ ಕೇಂದ್ರೀಕೃತವಾಗ್ತಾ ಇಲ್ಲ, ಅದು ಪೂರ್ತಿ ಧೈರ್ಯವನ್ನ ಕಳೆದುಕೊಂಡು ಬಿಟ್ಟಿದೆ. ಮತ್ತು ಧೃತಿಂನ ವಿಂದಾಮಿ, ಧೈರ್ಯ ಬರ್ತಾ ಇಲ್ಲ ನನಗೆ. ನಾನೇ ಪ್ರಾರ್ಥನೆ ಮಾಡಿದವನು, ನಿನ್ನ ಅದ್ಭುತವಾದ ರೂಪಗಳನ್ನ ನೋಡ್ಬೇಕು ಅಂತ ಪ್ರಾರ್ಥನೆ ಮಾಡಿದವನೇ ನಾನು. ಆದ್ರೆ ಇವತ್ತು ನೀನು ತೋರಿಸ್ತಾ ಇರತಕ್ಕಂಥ ರೂಪಗಳನ್ನ ನೋಡಿ ನನಗೆ ಧೈರ್ಯವೇ ಬರ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಶಮಂನ ವಿಂದಾಮಿ, ಶಮವನ್ನು ಕೂಡ, ಶಮ ಅಂದ್ರೆ ಸುಖ ಅಂತ ಅರ್ಥ. ಶಮ ಅಂದ್ರೆ ಸುಖವನ್ನು ಪಡಿಲಿಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿದ್ದು ನನಗೆ ಸಿಕ್ಕು ಬಿಡ್ತು, ನಾನು ಪ್ರಾರ್ಥನೆ ಮಾಡಿದ ನಿನ್ನ ರೂಪಗಳನ್ನ ನೋಡ್ಬೇಕು. ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಅಂತ ನಾನು ಪ್ರಾರ್ಥನೆ ಮಾಡಿದೆ, ನಿನ್ನ ರೂಪಗಳನ್ನು ನೋಡ್ಬೇಕಂತ ಬಯಸ್ದೆ. ನನ್ನ ಬಯಕೆಯನ್ನು ನೀನು ಪೂರೈಸ್ಬಿಟ್ಟೆ, ಆದರೆ ಅದರಿಂದ ನನಗೆ ಸುಖ ಸಿಗ್ತಾ ಇಲ್ಲ. ನಾವು ಬಯಸಿದ್ದು ನಮಗೆ ಸಿಕ್ಕಿದ ಕೂಡ್ಲೆ ನಮ್ಗೆ ಸುಖ ಬರ್ಬೇಕು. ನಾನು ಏನೋ ಪಡೆದು ಬಿಟ್ಟೆ, ಸಾಧಿಸ್ಬಿಟ್ಟೆ ಅನ್ನೋ ಒಂದು ಜಯದ ನಗು ಮುಖದಲ್ಲಿ ಇರಬೇಕು. ಆದ್ರೆ ನಾನು ಪಡೆದದ್ದು ನನಗೆ ಸಿಕ್ತು ಅಥವಾ ನಾನು ಬೇಡಿದ್ದು ನನಗೆ ಸಿಕ್ತು ಅನ್ನೋ ಸುಖ ಇಲ್ಲ ನನ್ನಲ್ಲಿ, ಭಯ ಇದೆ. ಧೃತಿಂನ ವಿಂದಾಮಿ, ಧೈರ್ಯ ಇಲ್ಲ. ಇಷ್ಟು ದಿವಸ ನನ್ನ ಜೊತೆ ಕೃಷ್ಣ ಇದ್ದ ಅನ್ನೋ ಧೈರ್ಯ ಇತ್ತು, ಆದ್ರೆ ಇದೇ ಕೃಷ್ಣ ಈ ರೀತಿಯಲ್ಲಿ ವಿಶ್ವರೂಪ ದರ್ಶನವನ್ನ ಮಾಡಿಸ್ತಾ ಇರುವಾಗ ಆ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದೇನೆ. ಮತ್ತು ಸುಖ, ನಾನು ಕೇಳಿದ್ದನ್ನ ಭಗವಂತ ನನಗೆ ಕೊಟ್ಟು ಬಿಟ್ಟ, ಅನುಗ್ರಹ ಮಾಡಿಬಿಟ್ಟ ಅನ್ನೋ ಒಂದು ಗೆಲುವು, ಆ ಕೃತಕೃತ್ಯತಾ ಭಾವನೆ, ಆ ಸುಖ ನನ್ನಲ್ಲಿ ಬರಬೇಕಿತ್ತು. ಆದ್ರೆ ಆ ಸುಖವನ್ನ ನಾನು ಪಡೀಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಈ ನಿನ್ನ ಅದ್ಭುತವಾದ ಆಕಾರ ಅದು ಏನು ಮಾಡತ್ತೆ, ಯಾಕೆ ಹೀಗೆ ತೋರಿಸ್ತಾ ಇದ್ದೀಯಾ,
ಅದರಿಂದ ಮುಂದೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಏನು ನನಗೆ ಗೊತ್ತಾಗ್ತಾ ಇಲ್ಲ, ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಅಂತಾರಲ್ಲ ಹಾಗೆ ನನಗೇನು ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅರ್ಜುನ ಮಾತುಗಳನ್ನು ಆಡ್ತಾ ಇದ್ದಾನೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿತ್ವಾ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ಶ್ರೀಕೃಷ್ಣ.